ಪ್ರೋಗ್ರಾಮ್ ನಂಬರ್ 3 ಇದರಲ್ಲಿ ಎಕ್ಸ್ಚೇಂಜ್ ಆಗಬೇಕು ಡಾಟಾ 20H ಇರೋದು 40H ಹೋಗಬೇಕು, 40H ಇರೋದು 20H ಬರಬೇಕು. ಅಂದರೆ ಬ್ಲಾಕ್ ಆಫ್ ಡಾಟಾ. ಇಲ್ಲಿ ಫಸ್ಟ್ ಪ್ರೋಗ್ರಾಮ್ ಅಲ್ಲಿ ಏನಂದ್ರೆ 20H 40H ಹೋಗ್ತಿತ್ತು ಅಷ್ಟೇ. ಇಲ್ಲಿ 20H ಡಾಟಾ ಇರುತ್ತೆ, 40H ಡಾಟಾ ಇರುತ್ತೆ. 20 ಇರೋದು 40 ಹೋಗಬೇಕು, 40 ಇರೋದು 20 ಬರಬೇಕು. ಇದನ್ನ ನೋಡೋಣ. ಈ ಪ್ರೋಗ್ರಾಮ್ ಇಲ್ಲಿ ಮೊದಲು ಹೇಳಿದ್ರೆ 20H ಇಂದ ಡಾಟಾ ಕೊಡ್ತೀವಿ, 40H ಡಾಟಾ ಕೊಡ್ತೀವಿ, ಎರಡು ಎಕ್ಸ್ಚೇಂಜ್ ಆಗಬೇಕು. ಅದಕ್ಕೆ 20H ಅಂತ ಫಸ್ಟ್ R0 ಇಂದ ಡಿಫೈನ್ ಮಾಡ್ತೀವಿ. ಈಗ ಫಸ್ಟ್ 20H ಕೊಡೋಕ್ಕಿಂತ ಮುಂಚೆ 20H ಮತ್ತೆ 40H ಅಲ್ಲೇ ನಾಲ್ಕು ಡಾಟಾ ಕೊಟ್ಟಿರೋಣ ಸುಮ್ಮನೆ ನಮಗೆ 1 2 3 4 ಅಂತ ಏನೋ, ಅಲ್ಲಿ ಒಂದು 4 5 6 7 ಹಂಗೆ. ಈಗ ಕೊಟ್ಟಿದ್ದೆ ಒಂದಷ್ಟು ಡಾಟಾ 5 6 7 8. ಈಗ 20ಲೇ 1 2 3 4 ಇದೆ, 40 ಇಂದ 5 6 7 8 ಇದೆ. ಈಗ ಪ್ರೋಗ್ರಾಮ್ ಎಕ್ಸಿಕ್ಯೂಷನ್ ಸ್ಟಾರ್ಟ್ ಮಾಡಿದ್ರೆ ಫಸ್ಟ್ ಏನಂತಂದ್ರೆ ಇಲ್ಲಿ R0 ನ 20H ಅಂತ ಡಿಫೈನ್ ಮಾಡಿದ್ವಿ, ಯಾಕಂದ್ರೆ 20H ಗೆ ಶುರು ಆಗುತ್ತೆ ಅದಕ್ಕೋಸ್ಕರ. ಈಗ R0 ಗೆ 20 ಅನ್ನೋದು ಬಂದಿದೆ. ಆಮೇಲೆ R1 ಗೆ 40 ಅಂತ ಡಿಫೈನ್ ಮಾಡ್ಕೊಂತೀವಿ, ಯಾಕಂದ್ರೆ 40 ಅನ್ನೋದು ನಮಗೆ ಡೆಸ್ಟಿನೇಷನ್ ಅಲ್ಲ. ಡೆಸ್ಟಿನೇಷನ್ಗಿಂತ ಎರಡು ಎಕ್ಸ್ಚೇಂಜ್ ಆಗುತ್ತೆ, 20 ಮತ್ತೆ 40. ಅದಕ್ಕೆ ಡಿಫೈನ್ 20 ಮತ್ತೆ 40 ಮಾಡ್ಕೊಂಡಿರ್ತೀವಿ. ಆಮೇಲೆ R204 ಅಂತ ಯಾಕಂದ್ರೆ ಇಲ್ಲಿ 4 ಡಾಟಾ ಕೊಟ್ಟಿದ್ದೀವಿ, ಅದಕ್ಕೆ R2 ರಿಜಿಸ್ಟರ್ಗೆ 04 ಅಂತ ಕೊಡ್ತೀವಿ. ಇದು ಲೂಪಿಂಗ್ ಆಪರೇಷನ್ ನಮ್ಗೆ ಹೆಲ್ಪ್ ಆಗುತ್ತೆ. ಆಮೇಲೆ ಇದು ಬ್ಯಾಕ್. ಈ ಬ್ಯಾಕ್ ಸ್ಟೇಟ್ಮೆಂಟ್ ಏನಿದೆ ಹಿಂದಿನ ತರನೇ ಸೇಮ್ ಲೂಪಿಂಗ್ ಎಕ್ಸಿಕ್ಯೂಷನ್ ಹೆಲ್ಪ್ ಆಗುತ್ತೆ. ಈಗ ಮೂವ್ ಎ ಎಟ್ ಆಫ್ R0 ಅಂತ ಇದೆ. R0 ಅಂದ್ರೆ ಎಷ್ಟು? 20. ಎಟ್ ಆಫ್ R0 ಅಂದ್ರೆ 20 ಒಳಗಿರೋ ಡಾಟಾ. 20 ಒಳಗಿರೋ ಡಾಟಾ ಅಂದ್ರೆ ಇದು 20 ಒಳಗಿರೋ ಡಾಟಾ 101, 21 ಅಲ್ಲೇ 02, 22 ಅಲ್ಲೇ 03, 24 ಅಲ್ಲೇ 04. ಅದೇ ಏನು ಬೇಕು ಹಿಂಗೆ ಕೊಟ್ಟಿರೋದು. ಈಗ ಅಕ್ಯುಮುಲೇಟರ್ಗೆ ಎಟ್ ಆಫ್ R0 20 ಒಳಗಿರೋದು ಬರಬೇಕು. ಅಕ್ಯುಮುಲೇಟರ್ ಈಗ 0 ಅನ್ನೋದು ಬಂದಿದೆ, ಇಲ್ಲಿ 20 ಒಳಗಿದ್ರೆ 0 ಬಂದಿದೆ. ಆಮೇಲೆ ಎಕ್ಸ್ಚೇಂಜ್ ಯಾವ ರೀತಿ ಆಗ್ಬೇಕಂದ್ರೆ ಅಕ್ಯುಮುಲೇಟರ್ ಇರೋದು ಮತ್ತೆ ಎಟ್ ಆಫ್ R1 ಅಂದ್ರೆ ಅಕ್ಯುಮುಲೇಟರ್ ಇದೆ 01, ಅದು ಮತ್ತೆ ಈ 40 ಏನಿದೆ 40 ಫಸ್ಟಿಗೆ 5 ಅಂತ ಇದೆಯಲ್ಲ ಅವೆರಡು ಎಕ್ಸ್ಚೇಂಜ್ ಆಗಬೇಕು. ಅಕ್ಯುಮುಲೇಟರ್ಗೆ 05 ಅನ್ನೋದು ಬಂದಿರುತ್ತೆ, ಅಲ್ಲಿಗೆ 01 ಅಲ್ಲಿ ಹೋಗಿರುತ್ತೆ. ಈಗ ಇಲ್ಲಿ ಚೇಂಜ್ ಆಗಿದೆಯಲ್ಲ, ಇಲ್ಲಿಗೆ ಅಲ್ಲಿರೋದು ಬರ್ಬೇಕಿತ್ತಲ್ಲ 05 ಅನ್ನೋದು. ಅದಕ್ಕೋಸ್ಕರ ಇವಾಗ ಎಟ್ ಆಫ್ R1 ಅಂದ್ರೆ 20, ಅಲ್ಲಿ ಈಗ ಹೋಗಿದೆ 20ಗೆ ಬರ್ಬೇಕಲ್ಲ, 05 ಬರ್ಬೇಕಲ್ಲ. ಅದಕ್ಕೋಸ್ಕರ ಮೂವ್ R0, A ಅಂದ್ರೆ R0 ಅಂದ್ರೆ ಎಷ್ಟು? 20ಗೆ ಅಕ್ಯುಮುಲೇಟರ್ 05 ಈಗ ಬರುತ್ತೆ. ಹೀಗೆ ಇಲ್ಲಿ ನೋಡಿ 05 ಆಗಿದೆ. ಆಮೇಲೆ ಇದು 20 ಇರೋದು 40 ಹೋಯ್ತು, 21 41 ಹೋಗ್ಬೇಕಲ್ಲ, 41 21 ಬರ್ಬೇಕಲ್ಲ. ಅದಕ್ಕೋಸ್ಕರ ಇಂಕ್ರಿಮೆಂಟ್ 20 ಮತ್ತೆ 20 40ನ ಇಂಕ್ರಿಮೆಂಟ್ ಮಾಡೋಕ್ಕೋಸ್ಕರ ಇಂಕ್ರಿಮೆಂಟ್ R0 ಮತ್ತೆ ಇಂಕ್ರಿಮೆಂಟ್ R1. 20 ಇರೋದು 21 ಆಯ್ತು, 40 ಇರೋದು 41 ಆಯ್ತು. DJZ ಇದೇನ್ ಮಾಡ್ತಾರೆ? ಲೂಪಿಂಗ್ ಆಪರೇಷನ್ ಮಾಡುತ್ತೆ. ಯಾವುದು ಅಂದ್ರೆ ಇದು R2 ಅಂದ್ರೆ R2 ಇದೆ 04 until it becomes 0 ಆಗ ತನಕ ಈ ಬ್ಯಾಕ್ ಇಂದ ಮತ್ತೆ ಇಲ್ಲಿ ತನಕ R1 ಇಲ್ಲಿ ಇಂಕ್ರಿಮೆಂಟ್ R1 ಇಷ್ಟು ಮತ್ತೆ ಇದು R1 0 ಆಗ್ಬೇಕು. ಈಗ ನೋಡಿದ್ರೆ R2 04 ಇದೆಯಲ್ಲ, ಇದಾದ ತಕ್ಷಣ R2 03 ಆಯ್ತು, ಮತ್ತೆ ಇದು ಬ್ಯಾಕ್ ಇಲ್ಲಿ ಜಂಪ್ ಆಯ್ತು, ಜಂಪ್ ಆಗಿ ಮತ್ತೆ ಇಷ್ಟು ಎಕ್ಸಿಕ್ಯೂಟ್ ಆಗುತ್ತೆ, ಮತ್ತೆ ಇಲ್ಲಿ ಬಂದ ತಕ್ಷಣ 2 ಆಗುತ್ತೆ, ಮತ್ತೆ ಮೇಲ್ಗಡೆ ಹೋಗಿ ಮತ್ತೆ ಇಲ್ಲಿ ಬರುತ್ತೆ, ಮತ್ತೆ R1 1 ಆಗುತ್ತೆ. ನೋಡ್ತಾ ಇರ್ಬೋದು ಈಗ R1 R2 2 ಆಯ್ತು, ಹಿಂಗೆ ಹೋದ್ರೆ ಮತ್ತೆ ಮತ್ತೊಂದ್ಸತಿ ಎಕ್ಸಿಕ್ಯೂಟ್ ಆಗುತ್ತೆ. R1 ಮತ್ತೆ 1 ಆಯ್ತು, ಆಗ ಮತ್ತೆ ಎಕ್ಸಿಕ್ಯೂಟ್ ಆಗುತ್ತೆ. ಮತ್ತೆ R2 0 ಆಗುತ್ತೆ. ಈಗ ಎಕ್ಸಿಕ್ಯೂಷನ್ ಸ್ಟಾಪ್ ಆಗುತ್ತೆ. ಅಂದ್ರೆ ಇಲ್ಲಿ 4 ಆಗುತ್ತೆ, ಅದಕ್ಕೆ 4 ರಿಪೀಟ್ ಲೂಪ್ ಆಗೋಗೋಸ್ಕರ ಹಿಂಗೆ ಮಾಡ್ತಾರೆ. ಈಗ ನೋಡಿದ್ರೆ 20 ಇರೋದಲ್ಲ, 20 ಕೊಟ್ಟಿರೋ ಡಾಟಾ 0 1 1 2 3 4 ಅದು 20ಗೆ ಈಗ ಬಂದಿದೆ 5 6 7 8, ಅದು 40 ಕೊಟ್ಟಿದ್ದು ಇಲ್ಲಿ ಬಂದಿದೆ. ಅಲ್ಲಿ 40 ನೋಡಿದ್ರೆ ಇಲ್ಲಿ 20 ಕೊಟ್ಟಿದ್ರಲ್ಲ 1 2 3 4 ಇದು ಇಲ್ಲಿ ಬಂದಿದೆ. ಈಗ ಎಕ್ಸ್ಚೇಂಜ್ ಆಗಿದೆ ಡಾಟಾ. ಇದೇ ತರ ಪ್ರೋಗ್ರಾಮ್ ಸೇಮ್ ಇಂಟರ್ನಲ್ ಮೆಮೊರಿ ಮತ್ತೆ ಎಕ್ಸ್ಟರ್ನಲ್ ಮೆಮೊರಿ. ಇಲ್ಲಿ ನಾವು ಸಿಲೆಬಸ್ 2000H ಅಂತ ಮಾಡ್ತೀವಿ, 00H ಬದಲು 06 ಬೈಟ್ ಬದಲು 4 ಬೈಟ್ ಅಂದ್ರೆ ಅದೇ R2 ಕೊಡ್ತೀವಲ್ಲ 04 ಅಂತ, ಅಲ್ಲಿ 06 ಅಂತ ಕೊಟ್ಟರೆ ಆಗತ್ತೆ. ಇದೇ ಸೇಮ್ ಪ್ರೋಗ್ರಾಮ್ ಬೇಕಾದ್ರೆ. ಈಗ ಇದನ್ನು 2000H ಮಾಡೋದಂದ್ರೆ ಜಸ್ಟ್ ಇಲ್ಲಿ ಇಂಟರ್ನಲ್ ಮೆಮೊರಿ ಮತ್ತೆ ಎಕ್ಸ್ಟರ್ನಲ್ ಮೆಮೊರಿ ಜೊತೆ ಇಲ್ಲಿ ಇಂಟರ್ನಲ್ ಎಕ್ಸ್ಚೇಂಜ್ ಮಾಡ್ತಿದ್ವಿ, ಇಲ್ಲಿ ಇಂಟರ್ನಲ್ ಎಕ್ಸ್ಟರ್ನಲ್ ಎಕ್ಸ್ಚೇಂಜ್ ಮಾಡ್ತೀವಿ. ಈ ಪ್ರೋಗ್ರಾಮ್ ಇವಾಗ ಏನಾಗಿದೆ ಅಂದ್ರೆ R1ಗೆ 10 ಅಂತ ಬಂದಿದೆ. ಆಮೇಲೆ DPTR ಅಂದ್ರೆ ಎಕ್ಸ್ಟರ್ನಲ್ ಮೆಮೊರಿ 2000 ಸ್ಟಾರ್ಟ್ ಮಾಡೋದಕ್ಕೆ DPTR ಕೊಟ್ಟಿದ್ದಕ್ಕೆ
DPTR 2000 ಅಂತ ಹೋಗಿರುತ್ತೆ ನೋಡಿ, 2000 ಹೋಗಿದೆ DPTR ಗೆ. ಮೂವ್ R204 ಅಂದ್ರೆ ಅದೇ 4 ವ್ಯಾಲ್ಯೂ ಇರೋದು, 4 ಬಂದಿದೆ. ಆಮೇಲೆ ಸೇಮ್ ಅದೇ ತರ ಮಾಡುತ್ತೆ ಮೂವ್ ಎಕ್ಸ್. ಅಂದ್ರೆ ಮೂವ್ ಎಕ್ಸ್ ಯಾಕೆ ತಗೋಬೇಕಂದ್ರೆ ಯಾವಾಗ ನಾವು ಎಕ್ಸ್ಟರ್ನಲ್ ಮೆಮೊರಿ ಜೊತೆ ಇಂಟರ್ಫೇಸ್ ಮಾಡ್ತೀವೋ ಆಗ ಬರೀ ಮೂವ್ ಕಮೆಂಟ್ ಮೂವ್ ಎಕ್ಸ್ ಯೂಸ್ ಮಾಡ್ಕೊಬೇಕು. ಈಗ DPTR ಅಂದ್ರೆ ಏನು ಅಲ್ಲಿ ಇದೆಯಲ್ಲ, ಇಲ್ಲಿ ಎಕ್ಸ್ ಜಾಗದಲ್ಲಿ ಇದಿರತ್ತಲ್ಲ, ಇದು ತೋರಿಸ್ತೀನಿ ಒಂದು ನಿಮಿಷ ನಿಮಗೆ. ಇಲ್ಲಿದೆಯಲ್ಲ ಮೂವ್ ಎಕ್ಸ್ ಏಕ್ ಅಂದ್ರೆ ಅಕ್ಯುಮಿಲೇಟರ್ಗೆ, ಎಟ್ ಆಫ್ DPTR ಅಂದ್ರೆ DPTR 2000. ಎಟ್ ಆಫ್ ಅಂದ್ರೆ 05 ಅನ್ನೋದು ಅಕ್ಯುಮಿಲೇಟರ್ ಬರುತ್ತೆ. ಈಗ ನೋಡು, ಅಕ್ಯುಮಿಲೇಟರ್ 05 ಅನ್ನೋದು ಬಂತು. ಆಮೇಲೆ ಎಕ್ಸ್ಚೇಂಜ್ ಆಗಬೇಕು ಯಾವ ರೀತಿ, ಮತ್ತೆ ಅಕ್ಯುಮಿಲೇಟರ್ ಇರೋದಂದ್ರೆ 05 ಮತ್ತೆ ಎಟ್ ಆಫ್ R1 ಅಂದ್ರೆ R1 10 ಅಲ್ಲಿ 01 ಇದ್ರೆ ಅವೆರಡು ಎಕ್ಸ್ಚೇಂಜ್ ಆಗುತ್ತೆ. ಇಲ್ಲಿಗೆ ಏನ್ ಬರುತ್ತೆ ಅಂದ್ರೆ ಈಗ 05 ಇದೆಯಲ್ಲ, ಇಲ್ಲಿ ಎಕ್ಸ್ಚೇಂಜ್ ಆಗಿ 01 ಬರುತ್ತೆ. ನೋಡಿ ಇಲ್ಲಿ 01 ಅಕ್ಯುಮಿಲೇಟರ್ ಬಂದಿದೆ ಫಸ್ಟ್. ಈಗ ಅಕ್ಯುಮಿಲೇಟರ್ ಬಂದಿದ್ದು ಅರೆ ಇಲ್ಲಿ ಚೇಂಜ್ ಆಗ್ಬೇಕಲ್ಲ, ಅದಕ್ಕೋಸ್ಕರ ಏನ್ ಮಾಡ್ತೀವಿ ಅಂದ್ರೆ ಈಗ ನೋಡಿ ಈಗ ಚೇಂಜ್ ಆಯ್ತು ನೋಡಿ, ಈಗ ಇಲ್ಲಿ 01 ಆಯ್ತು. ಮೂವ್ ಎಟ್ ಆಫ್ DPTR ಅಂದ್ರೆ ಈ DPTR ಗೆ ಅಕ್ಯುಮಿಲೇಟರ್ ಬಂತು ಅಂದ್ರೆ ಎರಡು ತರ ಡಾಟಾ ಟ್ರಾನ್ಸ್ಫರ್ ಆಯ್ತು. ಇಲ್ಲಿ ಫಸ್ಟ್ ಅಕ್ಯುಮಿಲೇಟರ್ ಗೆ DPTR ಬಂತು, ಆಮೇಲೆ ಎಕ್ಸ್ಚೇಂಜ್ ಆಯ್ತು. ಅಕ್ಯುಮಿಲೇಟರ್ ಮತ್ತೆ DPTR ಎಲ್ಲ ಇದರ ಅಕ್ಯುಮಿಲೇಟರ್ ಮತ್ತೆ ಕಂಟೆಂಟ್ ಆಫ್ ಹೆಚ್ಚಲ್ಲಿ ಇರೋದು ಅಂದ್ರೆ 10 ಹೆಚ್ಚಲ್ಲಿ ಇರೋದು, ಆಮೇಲೆ ಅದು ಮತ್ತೆ DPTR ಇರೋದು ಎಕ್ಸ್ಚೇಂಜ್ ಆಯ್ತು. ಈಗ 20 ಅಲ್ಲಿ ಎಷ್ಟಂದ್ರೆ 10 ಅಲ್ಲಿ ಇದ್ದು 2000 ಬಂತು. ಈಗ ನೆಕ್ಸ್ಟ್ ಅದು ಇನ್ಕ್ರಿಮೆಂಟ್ ಆಗಬೇಕಲ್ಲ, 10 ಅಲ್ಲಿ ಇದ್ದು 11 ಆಗಬೇಕು, 10 11 ಆಗಬೇಕು, 2001 ಆಗಬೇಕಲ್ಲ, ಅದು ಇನ್ಕ್ರಿಮೆಂಟ್ ಆಪರೇಷನ್ ನಡೆಯುತ್ತೆ. ಇನ್ಕ್ರಿಮೆಂಟ್ ಆಪರೇಷನ್ ಆದ್ಮೇಲೆ DJNZ ಅದ್ರ ತರನೇ R2 ಅಂಟಿಲ್ ಇಟ್ ಬಿಕಮ್ 0 ಆಗೋ ತನಕ ಮತ್ತೆ ಇದು ಇಲ್ಲಿ ಬ್ಯಾಕ್ ಆಗಿ ಲೂಪ್ ಆಗ್ತಾನೆ ಇರುತ್ತೆ. ಇದು ನೋಡು R203 ಇದಾಗ್ತಾನೆ ಇರುತ್ತೆ. ಆಗ್ಬಿಟ್ರೆ ಲಾಸ್ಟಿಗೆ ಅಲ್ಲಿ 10 20 10 11 12 ಅಲ್ಲಿ ಕೊಟ್ಟಿದ್ದು 1 2 3 4 ಇಲ್ಲಿ 2000 ಬಂದಿದೆ. 2000 ಕೊಟ್ಟಿದ್ದು ಅಲ್ಲಿ ಹೋಗಿರುತ್ತೆ ನೋಡೋಣ. ಆ 4 5 6 7 8 ಇಲ್ಲಿ ಬಂದಿದೆ. ಇಷ್ಟೇ, ಎರಡು ಪ್ರೋಗ್ರಾಮ್ ಸೇಮ್. ಏನ್ ಇಲ್ಲಿ ಚೇಂಜ್ ಆಗ್ತದೆ, ಇಲ್ಲಿ R0 ಅಂತ ಇರುತ್ತೆ, ಇಲ್ಲಿ R1 ಅಂತ ರಿಪ್ಲೇಸ್ ಮಾಡಿದೀವಿ. ಆಮೇಲೆ ಇಲ್ಲಿ R1 ಇದ್ರೆ DPTR ಹಾಕಿದೀವಿ. ಇಲ್ಲಿ ಬರೀ ಮೂವ್ ಇತ್ತು ಅಂದ್ರೆ ಯಾವ್ದು DPTR ಇದೆಯಲ್ಲ ಇಂಥ ಜಾಗದಲ್ಲೇ ಅಲ್ಲಿ ಮೂವ್ ಎಕ್ಸ್ ಅಂತ ಹಾಕೊಂಡಿದೀವಿ. ಇಷ್ಟೇ.